ಇಲ್ಲೊಂದು ಜಿಜ್ಞಾಸೆಗೆ ಉತ್ತರ ಇದೆ. ದಶರಥನಿಗೆ ಎಷ್ಟು ಜನ ಮಕ್ಕಳು ಅಂತ ನಮ್ಗೆ ಗೊತ್ತಿರುವಂತೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಷ್ಟು ಜನ ಮಕ್ಕಳಿದ್ರು. ಅದಲ್ಲದೆ ಶಾಂತ ಅಂತ ಒಬ್ಬಳು ಮಗಳಿದ್ದು ಉಲ್ಲೇಖ ಕೂಡ ಪುರಾಣಗಳಲ್ಲಿ ಬರ್ತದೆ. ಅದನ್ನ ಈ ಚಲಚ್ಚಿತ್ರದ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದವರೊಬ್ರು ಜಿಜ್ಞಾಸುಗಳು ಹೀಗೆ ಪ್ರಶ್ನೆ ಮಾಡಿದ್ರು, ಶಾಂತ ಅಂತ ಮಗಳಿದ್ದದ್ದು ಹೌದೇನೋ ಅಂತ. ಹೌದು, ಇರುವುದು ಹೌದು. ದಶರಥನಿಗೆ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೈ ಈ 3 ಜನ ಅಲ್ಲದೆ ಇನ್ನು 350 ಜನ ಪತ್ನಿಯರಿದ್ರು. ಸಾರ್ಧ ಸಪ್ತಶತಾಸ್ತಾಸ್ತು ಅಂತ ರಾಮಾಯಣದಲ್ಲಿ ಆ ಉಲ್ಲೇಖ ಕಾಣ್ತದೆ. ಆ 353 ಜನ ಪತ್ನಿಯರಲ್ಲಿ ಈ ಶಾಂತ ಅನ್ನುವವಳು ಯಾವ ಪತ್ನಿಯ ಮಗಳು ಅನ್ನೋ ಉಲ್ಲೇಖ ನಮ್ಗೆ ಕಾಣಿಸೋದಿಲ್ಲ. ಮತ್ತೆ ಬೇರೆ ಯಾರಾದ್ರೂ ಗಂಡು ಮಕ್ಕಳಿದ್ರ ಅದನ್ನು ಕೂಡ ನಮಗೇನು ಉಲ್ಲೇಖ ಕಾಣಿಸೋದಿಲ್ಲ. ಇದ್ದಿರಬೇಕು. ಯಾಕೆಂದ್ರೆ ಈ ಶಾಂತಾಳನ್ನ ದಶರಥ ತನ್ನ ಸ್ನೇಹಿತನಾದಂತಹ ರೋಮಪಾದ ಅಥವಾ ಲೋಮಪಾದ ಅನ್ನುವನಿಗೆ ದತ್ತು ಕೊಟ್ಟಿದ್ದ. ತನಗೆ ಬೇರೆ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಇತ್ಯಾದಿ ಇದ್ದಾಗಲೇ ಅವನು ತನ್ನ ಈ ಒಬ್ಬ ಮಗಳನ್ನ ತನ್ನ ಸ್ನೇಹಿತನಿಗೆ ದತ್ತು ಕೊಟ್ಟಿರೋ ಸಾಧ್ಯ. ತನಗೆ ಇವಳೊಬ್ಬಳೇ ಸಂತಾನ, ಬೇರೆ ಹೆಣ್ಣು ಗಂಡು ಯಾವ ಮಕ್ಕಳು ಇಲ್ಲ ಅಂತಾದಾಗ ಅವನು ದಶರಥ ತನ್ನ ಸ್ನೇಹಿತನಿಗೆ ದತ್ತು ಕೊಟ್ಟಿರುವ ಸಾಧ್ಯತೆ ಬಹಳ ಕಡಿಮೆ. ಆದ್ರಿಂದ ದಶರಥನಿಗೆ ಪ್ರಾಯ ಆ 350 ಜನ ಪತ್ನಿಯರಲ್ಲಿ ಗಂಡು ಮಕ್ಕಳು, ಹೆಣ್ಮಕ್ಳು ಇತ್ಯಾದಿಗಳು ಅನೇಕ ಜನ ಹುಟ್ಟಿದ್ದಿರಬೇಕು. ಆದ್ರೆ ಅವ್ರು ಯಾರು ಕೂಡ ಪಟ್ಟದರಸಿಯರಾಗಿರ್ಲಿಲ್ಲ. ಆದ್ರಿಂದ ಅವನಿಗೆ ಈ ಕೌಸಲ್ಯ, ಸುಮಿತ್ರೆ, ಕೈಕೈ ಇವರಲ್ಲಿ ಮಕ್ಕಳನ್ನು ಪಡ್ಕೊಳ್ಳೋದು ಅತ್ಯಂತ ತುರ್ತಾಗಿತ್ತು ಅಂತ ಕಾಣಿಸ್ತದೆ ರಾಮಾಯಣವನ್ನು ನೋಡಿದ್ರೆ. ಈ ದಶರಥನಿಗೆ ರೋಮಪಾದ ಅಥವಾ ಲೋಮಪಾದ ಅನ್ನೋ ಒಬ್ಬ ಸ್ನೇಹಿತ ಇದ್ರ ಬಗ್ಗೆ ರಾಮಾಯಣದಲ್ಲೂ ಒಂದಿಷ್ಟು ಉಲ್ಲೇಖ ಬರ್ತದೆ. ಅದಲ್ಲದೆ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಮತ್ತೆ ಮಹಾಭಾರತದಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ. ಮಹಾಭಾರತದ ವನಪರ್ವದಲ್ಲಿ ನಾವು ಹಿಂದೆ ಇದನ್ನ ನೋಡಿದ್ದೀವಿ. ಈ ರೋಮಪಾದನಿಗೇನೆ ಲೋಮಪಾದ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಮತ್ತೆ ಇವನ ಬಗ್ಗೆ ಹರಿವಂಶದಲ್ಲೂ ಕೂಡ ಉಲ್ಲೇಖ ಬರ್ತದೆ. ಆ ಹರಿವಂಶದಲ್ಲಿ ಈ ರೋಮಪಾದ ಅಥವಾ ಲೋಮಪಾದನಿಗೇನೆ ದಶರಥ ಅಂತ ಇನ್ನೊಂದು ಹೆಸರು ಇರುವ ಬಗ್ಗೆ ಒಂದು ಮಾಹಿತಿ ಇದೆ. ಅದು ಸ್ವಾರಸ್ಯದ ಸಂಗತಿ. ಅದು ನನಗೂ ಕೂಡ ಗೊತ್ತಿರಲಿಲ್ಲ. ರೋಮಪಾದ ಅಥವಾ ಲೋಮಪಾದ ಅನ್ನೋ ಹೆಸರು ಇದೆ ಅಂತ ಗೊತ್ತಿತ್ತು. ಹರಿವಂಶದಲ್ಲಿ 1ನೇ ಹರಿವಂಶ ಪರ್ವದ 31ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕದಲ್ಲಿ ಇವತ್ತು ಉಪಲಬ್ಧ ಇದೆ. ಪುರಾಣ ನಾಮ ಚೂಡಾಮಣಿಯಲ್ಲಿ ಅದನ್ನು ಕೋಟ್ ಮಾಡಿದ್ದಾರೆ. ಅಥ ಚಿತ್ರರಥಸ್ಯಾಪಿ ಪುತ್ರೋ ದಶರಥೋಭವತ್. ಚಿತ್ರರಥನಿಗೆ ದಶರಥ ಅನ್ನುವ ಹೆಸರಿನ ಮಗ ಹುಟ್ಟಿದ. ಲೋಮಪಾದ ಇತಿ ಖ್ಯಾತಃ. ಅವನಿಗೇನೆ ಲೋಮಪಾದ ಅನ್ನುವಂಥ ಹೆಸರು ಕೂಡ ಇತ್ತು. ಅವನಿಗೆ ಶಾಂತ ಅನ್ನುವಂಥ ಒಬ್ಬಳು ಮಗಳಿದ್ದಳು ಅಂತ. ಇದಲ್ಲದೆ ಆ ಪುರಾಣ ನಾಮ ಚೂಡಾಮಣಿಯಲ್ಲಿ ರೋಮಪಾದೋ ದಶರಥ ಋಷ್ಯಶೃಂಗಂ ಮಹಾಮುನಿಂ ಶಾಂತಾಮಪ್ಯಾನಯಾಮಾಸ ಗಣಿಕಾಭಿ ಸಹಾನಕ. ರೋಮಪಾದ, ದಶರಥ ಎಂಬ ಹೆಸರಿನ ರೋಮಪಾದ ಋಷ್ಯಶೃಂಗ ಮುನಿಯನ್ನ, ಕಾಡಿನಲ್ಲಿದ್ದವನನ್ನ ಕರೆಸಿದ ಮತ್ತು ಶಾಂತಾಳನ್ನು ಕೂಡ ಕರೆಸಿದ. ಶಾಂತ ಅಂತ ಋಷ್ಯಶೃಂಗನ ಪತ್ನಿ, ಅವರಿಬ್ಬರನ್ನು ಕೂಡ ಕರೆಸಿದ. ಗಣಿಕಾಭಿ, ವೇಶ್ಯಾಸ್ತ್ರೀಯರು ಅವರೆಲ್ಲರನ್ನು ಕೂಡ ಕೊಟ್ಟು ಕಳಿಸಿದ ಅಂತ, ಅವರ ಮೂಲಕ ಕರೆಸಿದ ಅಂತ ಅಲ್ಲಿ ಹರಿವಂಶದ 2ನೇ ಅಂದ್ರೆ ವಿಷ್ಣು ಪರ್ವ ಇದ್ದಿರ್ಬೇಕದು. ಅಲ್ಲಿ 73ನೇ ಅಧ್ಯಾಯ 7ನೇ ಶ್ಲೋಕ ಅಂತ ಅಲ್ಲಿ ಕೇಳಿ ಬರ್ತದೆ. ಆದ್ರೆ ಈಗ ಹುಡುಕ್ಲಿಕ್ಕೆ ಹೋದ್ರೆ ಹರಿವಂಶದಲ್ಲಿ ಆ 2ನೇ ವಿಷ್ಣು ಪರ್ವದ 73ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಈ ಒಂದು ಪ್ರಸಂಗ ನಮಗೆ ಕಾಣಿಸುವುದೇ ಇಲ್ಲ. ಅಲ್ಲಿ ಇಂದ್ರ, ಕೃಷ್ಣ, ಜಯಂತ, ಪ್ರದ್ಯುಮ್ನ, ಸಾತ್ಯಕಿ, ಇಂದ್ರ ಮತ್ತು ಕೃಷ್ಣನ ನಡುವೆ, ಜಯಂತ ಮತ್ತು ಪ್ರದ್ಯುಮ್ನ ನಡುವೆ, ಪ್ರವರ ಮತ್ತು ಸಾತ್ಯಕಿಗಳ ನಡುವೆ, ಐರಾವತ ಮತ್ತು ಗರುಡುಗಳ ನಡುವೆ ಯುದ್ಧ ನಡೆದಿದ್ರು ವರ್ಣನೆ ಬರ್ತದೆ. ಆದ್ರಿಂದ ಆ ಹರಿವಂಶದ ಆ 2ನೇ ಶ್ಲೋಕ ನಮಗೆ ಕಾಣಲಿಲ್ಲ. ಯಾರಿಗಾದ್ರೂ ನಿಮಗೆ ಆ ಒಂದು ಭಾಗ ಕಂಡ್ರೆ ಅದನ್ನ ತಿಳಿಸ್ಬೇಕು. ಆದ್ರೆ 1ನೇ ಶ್ಲೋಕ ಏನಿದೆ, ಚಿತ್ರರಥನ ಮಗ ದಶರಥ ಅಂತ ಹೇಳಿ, ಅವನಿಗೇನೆ ರೋಮಪಾದ ಅನ್ನೋ ಹೆಸರಿತ್ತು ಅಂತ ಹೇಳಿ, ಅವನ ಮಗಳು ಶಾಂತ ಅನ್ನುವಳು ಅಂತ ಉಲ್ಲೇಖ
ಪುರಾಣನಾಮ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಅದು ಹರಿವಂಶದಲ್ಲಿ ಇವತ್ತು ಕೂಡ ನಮಗೆ ಉಪಲಬ್ಧ ಇದೆ. ಇದ್ರ ಬಗ್ಗೆ ನಮ್ಮ ಜಿಜ್ಞಾಸುಗಳೊಬ್ರು ವಿಚಾರ ಮಾಡಿದಾಗ ಇದೇ ರೋಮಪಾದನಿಗೆನೆ ಅಥವಾ ಲೋಮಪಾದನಿಗೆನೆ ದಶರಥ ಅನ್ನೋ ಹೆಸರು ಇರೋದ್ರ ಬಗ್ಗೆ ನನಗೆ ಮೊದಲು ಗೊತ್ತಿರಲಿಲ್ಲ. ಆದ್ರೆ ಈಗ ಆಳವಾಗಿ ವಿಚಾರ ಮಾಡಿದಾಗ ಅದು ಗೊತ್ತಾಯ್ತು. ನಮ್ಮ ಆತ್ಮೀಯ ಬಂಧುಗಳು ಮತ್ತೆ ಹಿರಿಯ ವಿದ್ವಾಂಸರು ಆದಂಥ ಗುಲ್ಬರ್ಗಾದ ಅಕವಂಚಿ ಗೋಪಾಲಾಚಾರ್ಯರ ಮೂಲಕ ಈ ಮಾಹಿತಿ ತಿಳಿದು ಬಂತು. ನಾನು ಮೊದಲು ಆ ರೋಮಪಾದನಿಗೆ ಲೋಮಪಾದ ಅಂತ ಇಷ್ಟೇ ಹೆಸರು, ಅವನಿಗೆ ದಶರಥ ಅಂತ ಹೆಸರು ಏನು ಇಲ್ಲ ಅಂತ ನಾನು ಭಾವಿಸಿದ್ದೆ. ರೋಮಪಾದ ಅಥವಾ ಲೋಮಪಾದ ಇಷ್ಟೇ ಹೆಸರು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನಿಗೆ ದಶರಥ ಅನ್ನೋ ಹೆಸರು ಕೂಡ ಇರುವುದ್ರ ಬಗ್ಗೆ ಒಂದು ಮಾಹಿತಿ ನಮ್ಗೆ ಆಚಾರ್ಯರಿಂದ ತಿಳಿದು ಬಂತು. ಹೀಗೆ ಅದನ್ನೆಲ್ಲ ಗಮನಿಸಿದಾಗ ನನಗೆ ಏನ್ ಅನಿಸ್ತು ಅಂದ್ರೆ, ರಾಮಾಯಣ, ಮಹಾಭಾರತ, ಭಾಗವತ, ಹರಿವಂಶ ಇತ್ಯಾದಿಗಳನ್ನು ಗಮನಿಸಿದಾಗ ಮಾತ್ರ ಎಲ್ಲ ಕಡೆ ಇರುವಂತಹ ಒಂದು ಮಾಹಿತಿಗಳನ್ನ ಸಂಗ್ರಹಿಸಿ ನಾವು ಒಂದು ಮತಿತಾರ್ಥಕ್ಕೆ ಬರಬಹುದು. ಯಾವುದೋ ಒಂದು ಮಾಹಿತಿ ನಮಗೆ ಗಮನದಿಂದ ತಪ್ಪಿದ್ರೂ ಕೂಡ ಸಮಗ್ರವಾದಂತಹ ಚಿತ್ರಣ ನಮಗೆ ದುರ್ಲಭ ಆದೀತು ಅಂತ ಗೊತ್ತಾಯ್ತು ನನಗೆ. ಅದಕ್ಕಾಗಿ ಗೋಪಾಲಾಚಾರ್ಯರಿಗೆ ನಮಸ್ಕಾರ ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ. ಆ ಉತ್ತರ ಸಿಕ್ತು. ಅನೇಕ ಜನ ವಿದ್ವಾಂಸರನ್ನ ನಾನು ಮೇಲಿದ ಮೇಲೆ ಸಂಪರ್ಕಿಸ್ತಿರ್ತೇನೆ. ಅದರಲ್ಲಿ ಗೋಪಾಲಾಚಾರ್ಯರು ಕೂಡ ಒಬ್ರು. ಅವ್ರ ಮೂಲಕ ಈ ಮಾಹಿತಿ ತಿಳಿದು ಬಂತು. ಇಂಥ ಒಂದು ಜಿಜ್ಞಾಸೆಗಳನ್ನ ನೀವು ಈ ಪ್ರವಚನ ಕೇಳುವವರೆಲ್ಲರೂ ಕೂಡ ಮೇಲಿದ ಮೇಲೆ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ರೆ ನೀವಾಗ್ಲಿ, ನಾನಾಗ್ಲಿ ಬೇರೆ ಬೇರೆ ವಿದ್ವಾಂಸರನ್ನೆಲ್ಲ ಸಂಪರ್ಕಿಸಿ ಅಥವಾ ನನಗೆ ಗೊತ್ತಿರುವುದನ್ನ ತಿಳ್ಕೊಂಡು ಆ ಮೂಲಕ ಒಂದು ನಿಷ್ಕರ್ಷಕ್ಕೆ ಬರಲಿಕ್ಕೆ, ಅನೇಕ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಜಿಜ್ಞಾಸೆಯನ್ನು ಮಾಡಿದವರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.